ಕತೆ ಅಂತ? ಯಾವ ರೀತಿ ಕತೆ ಅಂತ ನೋಡಿ. ಮದ್ದೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗ್ಬಿಟ್ಟಿದೆ. ಬೇಕಾಬಿಟ್ಟಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಕ್ ಹೋದವರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ನ್ಯಾಯ ಅನ್ಸುತ್ತಾ? ಇದು ಕಾನೂನು ಸುವ್ಯವಸ್ಥೆ ಅನ್ಸುತ್ತಾ? ಇದನ್ನ ತಿಳಿ ಹೇಳಬೇಕಾದಂತ ಸಂದರ್ಭದಲ್ಲಿ ಆ ಲೇಡಿ ಮೇಲೆ ಹೊಡಿತಾರೆ, ಹಿಂದೂ ಮಹಿಳೆ ಮೇಲೆ ಹೊಡಿತಾರೆ. ಆಕೆ ಉಚ್ಕೊಳ್ತಾ ಇದ್ದಾಳೆ ನಿಕೇಶ್, ಪಾಪ ನೋವು ಹೊತ್ಕೊಂಡ್ಬಿಡ್ತು ಅವರಿಗೆ. ಏಕಾಏಕಿ ಈ ರೀತಿಯಾಗಿ ಹಲ್ಲೆ ಮಾಡುವಂಥದ್ದು, ಲಾಠಿ ಚಾರ್ಜ್ ಮಾಡುವಂಥದ್ದು, ಇದು ಏನು ಆಕ್ಚುಲಿ ನಡೀತಾ ಇರೋದೇನು ಅಂತ, ಆಕ್ಚುಲಿ ಆಗ್ತಾ ಇರೋದೇನು ಅಂತ. ಹುಳ ಹಪ್ಪಟಿಗಳು ಹಾಗೆ ಕ್ರಿಮಿಗಳೆಲ್ಲ ಬೆಳ್ಕೊಂಡ್ ಬಿಟ್ಟಿದಾವೆ. ಒಂದು ನಿಯತ್ತಿರೋರು ಒಬ್ರು ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ದೇವ್ರ ಪೂಜೆ ಮಾಡಿದ್ರು ಕಷ್ಟ, ಇವರಿಗೆ ಜಾಗಂಟೆ ಬಡಿದ್ರು ಕಷ್ಟ ಅಂತೆ, ಗಂಟೆ ಹೊಡೆದ್ರು ಕಷ್ಟ, ಒಂದು ಒಳ್ಳೆ ರೀತಿಯಿಂದ ಗಣೇಶ ಚತುರ್ಥಿ ಮಾಡ್ತಾ ಇದ್ರು ಕಷ್ಟ. ಎಲ್ಲವೂ ಕಷ್ಟ. ಆದ್ರೆ ಇವ್ರದ್ದು ಹಬ್ಬಕ್ಕೆ ಯಾವ್ದಕ್ಕೂ ಕಷ್ಟ ಇಲ್ಲ. ಇವರು ಮೈಕ್ ಹಾಕೊಂಡು ಕೂಗ್ಬಹುದು, ಅದು ಇಂತಿಷ್ಟೇ ಅಂತೇಳಿ ಇದೆ. ಇದು ಅದನ್ನ ಬಿಟ್ಟು ಪ್ರತಿ ವಾರ ಡಿಜೆ ಹಾಕಿದ್ರು ಕೂಡ ಕೂಗ್ತಾರೆ. ವರ್ಷಕ್ಕೊಂದು ಹಬ್ಬ ಕೋರ್ಟ್ ಮೆಟ್ಟಿಲ ಹತ್ಬೇಕಾಗುತ್ತೆ. ಕೋರ್ಟ್ ಇಂದಾನೆ ಆರ್ಡರ್ ಇದೆ, ಅದನ್ನ ಕೇಳೋಲಿಲ್ಲ.